ಹರೇ ಕೃಷ್ಣ. ಎಲ್ಲರಿಗೂ ಮತ್ತೆ ಭಗವದ್ಗೀತೆಯ ಸಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿನ್ನೆ ಧೃತರಾಷ್ಟ್ರ ಯಾವ ಶ್ಲೋಕ ಹೇಳ್ದ, ಏನ್ ಹೇಳ್ದ ಅದ್ರ ಅರ್ಥ ಎಲ್ಲ ಹೇಳಿನ್ರಿ. ಇವತ್ತ 2ನೇ ಶ್ಲೋಕ, ಅಧ್ಯಾಯ 1 2ನೇ ಶ್ಲೋಕವನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಪಾಂಡವಾನೀಕಂ ಯುಢ ದುರ್ಯೋಧನಸ್ತದಾ ಆಚಾರ್ಯ ಮುಮ್ಮ ಸಜ್ಞೆಯ ರಾಜ ವಚನಂ ಬ್ರವೀಥ. ಹಂಗಂದ್ರ ಧೃತರಾಷ್ಟ್ರನು ಹುಟ್ಟು ಕುರುಡನಾಗಿರ್ತಾನ. ಅದಕ್ಕ ಸಂಜಯ ಅವ್ ವ್ಯಾಸ ಮಹರ್ಷಿಯ ಶಿಷ್ಯ ಆಗಿರ್ತಾನ. ಅದಕ್ಕಾಗಿ ಅವಂಗೊಂದ ವರ ಇರ್ತೈತಿ. ಆ ವರ ಏನಪ್ಪಾ ಅಂದ್ರ ದಿವ್ಯ ದೃಷ್ಟಿ. ಅವ ಅರಮನ್ಯಾಗ ಕುತ್ಕೊಂಡ ಆ ಯುದ್ಧ ಭೂಮಿ ಒಳಗ ಏನಾಗತೈತಿ ಅನ್ನೋದು ಅವಂಗ ಕಾಣಿಸ್ತಿರ್ತದ. ಅದನ್ನ ಅವ ಧೃತರಾಷ್ಟ್ರಾಗ ಹೇಳ್ತಿರ್ತಾನ. ಸೊ ಅವಾಗ ಅವ್ 2ನೇ ಶ್ಲೋಕದಾಗ ಏನ್ ಹೇಳ್ತಾನಂದ್ರ, ದುರ್ಯೋಧನ ದ್ರೋಣಾಚಾರ್ಯಗೆ ಹೀಗಂತ ಹೇಳ್ತಾನ್ರಿ ಮಹಾರಾಜರೇ ಅಂತ ಹೇಳ್ತಾನ. ಅದ್ ಏನ್ ಹೇಳ್ತಾನ ಅನ್ನೋದು 3ನೇ ಶ್ಲೋಕದಾಗ ಐತಿ. ಹಂಗಾರ 3ನೇ ಶ್ಲೋಕನು ನೋಡುನ್ರಿ. ಶ್ಲೋಕ 3. ಪಶ್ಚೇತಾಂ ಪಾಂಡುಂ ಪುತ್ರಾಣಂ ಆಚಾರ್ಯ ಮಹತಿಂ ಚಮುಮ ವ್ಯೂಢಾ ದ್ರುಪದೇನ ತವ ಶಿಷ್ಯೇನ ಧೀಮತ. ಹಿಂಗಂದ್ರ ದುರ್ಯೋಧನ ದ್ರೋಣಾಚಾರ್ಯಗೆ ಏನ್ ಹೇಳ್ತಾನಂತಂದ್ರ, ನೋಡ್ರಿ ಗುರುಗಳ, ನಿಮ್ಮ ಶಿಷ್ಯ ಆದಂತ ದುಷ್ಟದ್ಯುಮ್ನ ಹೆಂಗ ಯುದ್ಧ ರಚನೆ ಮಾಡಿದ್ದಾನು, ಅವನ ಕಲೆ ಅಂತದೈತಿ ನೋಡ್ರಿ ಅಂತ ಹೇಳ್ತಾನೆ. ಯಾಕಂದ್ರ ದ್ರುಪದ ರಾಜನಿಗೂ ಮತ್ತ ಅವರ ಗುರುಗಳಾದ್ರ ದ್ರೋಣಾಚಾರ್ಯಗೂ ವೈರತ್ವ ಇರ್ತದ. ಯಾಕಂದ್ರ ಸಣ್ಣಾಗಿದ್ದಂದ್ರ ಅವ್ರಿಬ್ರು ಕೂಡೇನ ಗುರುಕುಲ್ದಾಗ ಕಲ್ತಿರ್ತಾರ. ಯಾರ ದ್ರೌಪದ ರಾಜ ಮತ್ತು ಗುರು ದ್ರೋಣಾಚಾರ್ಯರು. ಯಾವ್ದೋ ಒಂದ್ ಕಾರಣಾಂತರಗಾಗಿ ಆ ರಾಜ ಅದನ್ನ ಮರೆತ ಇವ್ ದ್ರೋಣಾಚಾರ್ಯಗೆ ಕೆಟ್ಟದಾಗಿ ಇದನ್ ಮಾಡಿರ್ತಾನ. ಯಾವ್ದೋ ಒಂದ್ ಸನ್ನಿವೇಶ ಬಂದಿರ್ತದ. ಅದಕ್ಕಾಗಿ ಅವನ ಮೇಲೆ ದ್ವೇಷ ತರ್ಸ್ಕೋಬೇಕಂತ ಹೇಳಿ ಏನ್ ಮಾಡ್ತಾನಪ್ಪಾ ಅಂದ್ರ, ಕೌರವ್ರನ್ನ ಪಾಂಡವರಿಗೆ ಯುದ್ಧ ಕಲ್ಸಿದ್ಕಾಗಿ ಪಾಂಚಾಲ ರಾಜ್ಯನು ಗೆದ್ದು ಕೊಡ್ಬೇಕು ಅನ್ನುವಂತದ ಒಂದ್ ಗುರು ದಕ್ಷಿಣ ಕೊಡಿ ಅಂತ ಹೇಳ್ತಾರ. ಸೊ ಆ ಗುರು ದಕ್ಷಿಣಕ್ಕಾಗಿ ಪಾಂಡವರ ಯುದ್ಧ ಮಾಡಿ ಪಾಂಚಾಲ ರಾಜ್ಯವನಿಗೆ ಗೆದ್ದ ಅವ್ರ ಗುರುಗಳಿಗೆ ಗುರು ದಕ್ಷಿಣನ ಕೊಡ್ತಾರ. ಇದನ್ನೆಲ್ಲ ಕಂಡಂತಹ ಆ ಪಾಂಚಾಲ ರಾಜ್ಯ ಅವಂಗ ಸಿಟ್ಟು ಬರ್ತದ. ನನ್ನನ್ನ ಸೋಲಿಸಿದಲ್ಲ, ಇವ್ನ್ ಹೆಂಗಾರ ಮಾಡಿ ನಾನ ಸೋಲಿಸ್ಬೇಕು, ಇವ್ನ್ ನಾನ ಕೊಲ್ಬೇಕಂತೇಳಿ ಒಂದ್ ಯಜ್ಞವನ್ನ ಏರ್ಪಾಡು ಮಾಡ್ತಾನ. ಆ ಯಜ್ಞದಲ್ಲಿ ಜನಿಸಿದಂತ ಮಗನೇ ದೃಷ್ಟದ್ಯುಮ್ನ. ಆ ದೃಷ್ಟದ್ಯುಮ್ನಿಗೆ ಮುಂದೆ ಬಂದಂತ ಅವೆಲ್ಲಾ ಸಿಟ್ಟೆಲ್ಲ ಹೋಗಿರ್ತದ. ದ್ರೋಣಾಚಾರ್ಯ ಅದೇನು ಮನಸ್ಸಿನಾಗ ಇಟ್ಕೊಲಾರ್ದ ದೃಷ್ಟದ್ಯುಮ್ನಿಗೆ ಯುದ್ಧ ಕಲೆ ನೀತಿ ಎಲ್ಲಾ ಕಲಿಸ್ಕೊಟ್ಟಿರ್ತಾನ. ಸೊ ಗುರುಗಳ ನೀವ್ ಇವಂಗ ಕಲಿಸ್ಕೊಟ್ಟಿರಿ, ಇವ್ ನಮ್ಮೆಲ್ಲ ಯುದ್ಧ ಮಾಡಾಕತ್ತಾನ ನೋಡ್ರಿ ಈಗ ಅಂತೇಳಿ ಅವ್ ಹೀಯಾಸ್ ಮಾತಾಡುವಂಗ ದ್ರೋಣಾಚಾರ್ಯಗೆ ದುರ್ಯೋಧನ ಹೇಳ್ತಾನ. 2, 3 ಶ್ಲೋಕದಲ್ಲಿ ಇಷ್ಟು ವಿಶ್ಲೇಷಣೆ ಐತ್ರಿ. ಇನ್ನ 4ನೇದು 5ನೇದು 6ನೇದು 3 ಶ್ಲೋಕ ಮುಂದಿನ ವಿಡಿಯೋದಾಗ ಹೇಳ್ತೇನ್ರಿ. ನಿನ್ನೆ ವಿಡಿಯೋಕ ಎಲ್ಲಾರು ಚಲೋ ರೆಸ್ಪಾನ್ಸ್ ಕೊಟ್ಟಿರಿ. ಫಸ್ಟ್ ಟೈಮ್ ನಾವ್ ವಿಡಿಯೋ ಮಾಡಿ ಹಾಕಿನ್ರಿ, ಅದು ಸ್ವಂತ ವಾಯ್ಸ್ ಒಳಗ. ನಂಗೂ ಬಾಳ ಖುಷಿ ಆಯ್ತ್ರಿ. ಇದು ವಿಡಿಯೋನು ನಿಮ್ಗೆ ಇಷ್ಟ ಆಗಿತ್ತಂದ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡ್ರಿ. ಹರೇ ಕೃಷ್ಣ.